ರಾಜ್ಕುಮಾರ್ ರಾಜಗಿರ ಅಂತೇಳಿ. ಮೊದಲು ನಾವೇನು ಹೇಳಬೇಕಂದ್ರೆ PKPS ರಾಜಗಿರ ಕಾರ್ಯದರ್ಶಿ ಆದಂಥ ಸಂತೋಷ್ ರೆಡ್ಡಿ ಅವರಿಗೆ ಧಿಕ್ಕಾರ ಹೇಳುತ್ತಾ ಮತ್ತು ಹಾಗೂ ನಮ್ಮ PKPS ಅಧ್ಯಕ್ಷರಾದ ಜಗನ್ನಾಥ್ ತಂದೆ ವಿಶೆಟ್ಟಿ ರಾಜಗಿರ ಅವರಿಗೆ ಧಿಕ್ಕಾರ ಹೇಳುತ್ತಾ ಇವರು ವೈಯಕ್ತಿಕ ದುರುದ್ದೇಶ ಮಾಡ್ತಾ ಇದ್ದಾರೆ. ಅಂದರೆ ರೈತರಿಗೆ ಸಿಗುವಂಥ ಫಲಾನುಭವಿಗಳಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ವೈಯಕ್ತಿಕ ದ್ವೇಷದಿಂದ ಬೆಳೆಸ್ಕೊಂಡು ಇವರು ಬರುವಂಥ ಸರ್ಕಾರದಿಂದ ಅನುದಾನವನ್ನು ತಡೆ ಹಿಡಿದು ಅವರಿಗೆ ಡಿಫಾಲ್ಟರ್ ಮಾಡಿಬಿಡ್ತಾ ಇದ್ದಾರೆ. ಅಂದರೆ ನವೀಕರಣ ಮಾಡ್ತಾ ಇಲ್ಲ. ಇನ್ನೊಂದು ವಿಷಯ ಏನಂತ ಹೇಳಿದರೆ ಜಾತಿ ನಿಂದೆ ಮಾಡ್ತಾ ಇದ್ದಾರೆ. ಜಾತಿ ನಿಂದೆ ಯಾವ ಥರ ಅಂದರೆ ಕೆಲವರಿಗೆ ನವೀಕರಣ ಮಾಡ್ತಾರೆ ಅವರು ಇದು ರಿನ್ಯೂವಲ್ ಆಗಿ, ಮತ್ತು ಇನ್ನೊಬ್ಬರಿಗೆ ಮಾಡಲ್ಲ. ಒಂದೇ ಗ್ರಾಮದಲ್ಲಿ ಇಡೀ ಒಂದು 3 ಗ್ರಾಮ ಬರುತ್ತೆ. ಅದರಲ್ಲಿ ಸಿಂಧೋಲ್ ತಾಂಡ ಬರುತ್ತೆ, ಮತ್ತು ಸಿಂಧೋಲ್ ಗ್ರಾಮ ಬರುತ್ತೆ, ರಾಜಗಿರ ಬರುತ್ತೆ. ಈ 3 ಗ್ರಾಮಗಳಲ್ಲಿ ಯಾರಿಗೂ ನಗದಿ ದುಡ್ಡು ಕಟ್ಟಂಥ ಅವಶ್ಯಕತೆ ಇಲ್ಲ ಅಂತ DC ಬ್ಯಾಂಕ್ನವರೇ ಆದೇಶ ಹೊರಡಿಸಿದ್ದಾರೆ. ಅಂದರೆ ಇವರು ವೈಯಕ್ತಿಕವಾಗಿ ಇವ್ರೇನು ಅಂತಂದರೆ ನಮ್ಮದು ನವೀಕರಣ ಮಾಡುವಂಥ ದಿನಾಂಕ ಸಮಯ ಬಂದಾಗ ಇವ್ರ ಹತ್ರ ಹೋದಾಗ ಇವ್ರು ನಗದಿ ದುಡ್ಡು ಕಟ್ಟೆ ನಿಮ್ಮದು ರಿನ್ಯೂವಲ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ, ಏನು ಮಾಡ್ಕೋತೀವಿ ಮಾಡ್ಕೊಳ್ಳಿ ಅಂತೇಳಿ ಜಾತಿ ನಿಂದೆ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಜಾತಿ ನಿಂದನೆ ಅಂದ್ರೆ ಯಾವ ತರ ನಿಂದನೆ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ನಾವು ನೋಡ್ರಿ ಬ್ಯಾಕ್ವರ್ಡ್ ಕಾಸ್ಟ್ದವ್ರು ನಾವು ಈ ತರ ಅಂದ್ರೆ ಇವರಿಗೆ ಬರುವಂತ ಅನುಕೂಲಗಳು ಸೌಲಭ್ಯಗಳು ಸಿಗಬಾರ್ದು ಇದಂತ ದುರುದ್ದೇಶದಿಂದ ಇಂಥವೆಲ್ಲ ಜಾತಿ ನಿಂದೆ ಅಂದ್ರೆ ಕೆಳಮಟ್ಟದವ್ರು ಇದ್ದೇವಲ್ಲ, ಕೆಳಗ ವರ್ಗದವ್ರು ಇದ್ದೇವೆ ಅಂತೇಳಿ ಈ ತರ ಅವ್ರು ಜಾತಿ ನಿಂದೆ ಮಾಡ್ತಿದ್ರೆ ಮೇಲ್ವರ್ಗದವ್ರಿಗೇನೋ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಅಧ್ಯಕ್ಷರಿಗೆ ಹೇಳಿದ್ರು ಅಧ್ಯಕ್ಷರ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ. ಇದು ಸುಮಾರು ವರ್ಷದಿಂದ ಇದೇ ಜಾತಿ ನಿಂದೆ ಮಾಡ್ತಿರೋದು, ರಾಜಕೀಯ ಮಾಡ್ತಾ ಇದ್ದಾರೆ ಇವರು. ಸಂತೋಷ್ ರೆಡ್ಡಿ ಅಂತ ಇವರು ಸಿರ್ಕಟ್ನಳ್ಳಿ ನಿವಾಸಿಯಾಗಿರುತ್ತಾರೆ. ಇದರ ಸಲುವಾಗಿ ನಾವು ಸುಮಾರು ಸರಿ ನಾವು ಮಾತಾಡಿದ್ರು ಇದು ಯಾವುದೇ ರೆಸ್ಪಾನ್ಸ್ ಇಲ್ಲ. ಅವರು ಖುದ್ದಾಗಿ ನಮ್ಮದು ತಡೆ ಹಿಡಿದ ಸಲುವಾಗಿ ಇದು ಡಿಫಾಲ್ಟರ್ ಆಗಿಬಿಟ್ಟಿದೆ. ಇಡೀ ಬೀದರ್ ಜಿಲ್ಲೆಯಲ್ಲೇ ರೈತರು ಏನಿದ್ದಾರೆ DCC ಬ್ಯಾಂಕ್ದವರು ನವೀಕರಣನೇ ಮಾಡಿ ಬರ್ತಾರೆ. ಇಡೀ ಬೀದರ್ ಜಿಲ್ಲೆ, ನಮ್ಮದು ಒಂದು ಗ್ರಾಮ ಅಲ್ಲ ಹೇಳ್ತಿದ್ದು, ಇಡೀ ಬೀದರ್ ಜಿಲ್ಲೆಯವರಿಗೆ ರೈತರು ಪೂರ ರಿನ್ಯೂವಲ್ ಮಾಡ್ತಾ ಇದ್ದಾರೆ. ಯಾರು ನಗದಿ ದುಡ್ಡು ಕಟ್ತಾ ಇಲ್ಲ. ಅಂಥ ಸಮಯದಲ್ಲಿ ಇವರು ವೈಯಕ್ತಿಕ ದುರುದ್ದೇಶ ಬಂದು ನಮ್ಮನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲು ಇಷ್ಟಪಡ್ತೇನೆ. ನಮ್ಮದೇನು ಈಗ ನೋಡ್ರಿ, ನಾವು ನವೀಕರಣ ಮಾಡೋಂತ ಹೋದ ಸಮಯದಲ್ಲಿ ಅವರು ಟೇಬಲ್ದಲ್ಲಿ ವೋಚರ್ ಕೊಟ್ಟು ವಿಡ್ರಾಲ್ ಮಾಡಿಸೋ ಸಿಗ್ನೇಚರ್ ತೊಗೊಂಡಿಲ್ಲ ಸರ್. ಅವರು ತೊಗೊಂಬಂದೆ ನಮ್ಗೇನು ಮಾಡಿದ್ರು, ಇಲ್ಲಪ್ಪ ನೀವು ನಗದಿ ದುಡ್ಡು ಕಟ್ಟರೆ ನವೀಕರಣ ಆಯ್ತು, ಇಲ್ಲಾಂದ್ರೆ ಆಗಲ್ಲ ಅಂದರು. ನಾವು ಬಿಟ್ಬಿಟ್ಟಿವಿ ಸರ್. ಎಲ್ಲರದ್ದು ಏನು ಮಾಡ್ತಾರೆ, ವೋಚರ್ ಮೇಲೆ ಸಿಗ್ನೇಚರ್ ತೊಗೊಂಡು ಮಾಡಿಬಿಟ್ರು. ನೆಕ್ಸ್ಟ್ ನಾವು GBL ಮಾಡಿದ್ದೇವ. GBL ಅಂತ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಅವ್ರು ಏನು ಮಾಡ್ತಿದ್ದಾರೆ, ಮನುಷ್ಯನಲ್ಲಿ ಇಟ್ಕೊಂಡು ಅವ್ರಿಗೆ ಹರಾಜ್ಮೆಂಟ್ ಆಗಿದೆ ಅಂತೆ. ಹರಾಜ್ಮೆಂಟ್ ಯಾವ ಥರ ಆಗಿದೆ, ಹರಾಜ್ಮೆಂಟ್ ಆಗಿದೆ ಅಂತ ಅವರು ಇಲ್ಲಿ ನಮ್ಮ ಮೇಡಮ್ ಅವ್ರ ಹತ್ರ ಹೇಳಿದರು DR ಆಫೀಸ್ದಲ್ಲಿ. ನಾವು ಇಲ್ಲ ಮೇಡಮ್, ನಾವು ಭಾಳ ಹರಾಜ್ಮೆಂಟ್ ಮಾಡಿದ್ದಾರೆ ಅವರು, ಅದ್ರ ಸಲುವಾಗಿ ನಾವು ಅವ್ರಿಗೆ ತಡೆ ಹಿಡಿದೆವು. ಯಾವ ರೀತಿ ಹರಾಜ್ಮೆಂಟ್ ಮಾಡಿದೆವು, ನೀವು ಹೆಣ್ಮಕ್ಳು ಇದ್ದೀರಾ ಹರಾಜ್ಮೆಂಟ್ ಮಾಡ್ಲಕ್ಕ? ಇವರು ವೈಯಕ್ತಿಕ ಇವ್ರು ಪರ್ಸನಲ್ ವೆಹಿಕಲ್ ದ್ವಿಚಕ್ರ ವಾಹನ ಇದು ಆಫೀಸ್ ಒಳಗಡೆ ಇಟ್ಕೊಂಡು ಕೂಡ್ತಿರು. ಅಂಥ ಸಮಯದಲ್ಲಿ ನಾವು GB ಮೀಟಿಂಗ್ದಲ್ಲಿ ವಾರ್ಷಿಕ ಸಭೆಯಲ್ಲಿ ಅವ್ರಿಗೆ ನಾವು ಕೇಳಿದ ಪ್ರಶ್ನೆಗಳಿಗೆ ಅವ್ರು ನಮ್ಗೆ ಏನು ಹೇಳ್ತಿದ್ದಾರೆ, ಹರಾಜ್ಮೆಂಟ್ ಮಾಡಿದ್ದೀರ ನೀವು ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ವೈಯಕ್ತಿಕ ಅಂದರೆ ವೈಯಕ್ತಿಕ ಏನು ಮಾಡ್ತಿದ್ದಾರೆ, ದ್ವೇಷ ಬೆಳೆಸ್ತಾ ಇದ್ದಾರೆ ಅವರು. ಸರ್ಕಾರಕ್ಕೆ ಬರುತ್ತೆ ಇವರು 0% ಇಂಟ್ರೆಸ್ಟ್ ಅಂತ ಜನರಿಗೆ ಬರೋಂಥ ಸೌಲಭ್ಯಗಳಿಗೆ ಇವ್ರು ಏನು ಮಾಡ್ತಾರೆ, ದುರುಪಯೋಗ ಮಾಡಿಕೊಂಡು ನಮ್ಮಂಥವ್ರಿಗೆಲ್ಲ ಬಡ ರೈತರ ಜನರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಕಷ್ಟ ಕೊಡ್ತಾ ಇದ್ದಾರೆ. ಇವರು IPC ಸೆಕ್ಷನ್ 324, 326, 504, 506 ಕ್ರಿಮಿನಲ್ ಅಧ್ಯಕ್ಷ ಜಗನ್ನಾಥ್ ಏನು ಇದ್ದಾನ ಕ್ರಿಮಿನಲ್ ಅಧ್ಯಕ್ಷ ಇವಾಗ ಅವ್ರದ್ದು ದಾಖಲಾತಿ ಕೇಳಿದ್ರೆ ಮೇಡಮ್ ಅವ್ರು ಅಂತಾರೆ ಆ ದಾಖಲಾತಿ ಕೊಡ್ಲಿಕ್ಕೆ ಬರಲ್ಲ, ನಾವು ಪ್ರತಿ 6 ತಿಂಗಳವರೆಗೂ ಅದು ಯಾರಿಗೆ ಕೊಡ್ಲಿಕ್ಕೆ ಬರಲ್ಲ ಅಂತ ಇವ್ರು ನಮ್ಮದು DR ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ, ನೀಲಾಂಬಿಕಾ ಮೇಡಮ್ ಅವರು. ಅಂದ್ರೆ ತಮಗೆ ಏನಿಸ್ತದ ಅವ್ರ ಹತ್ರ ಮೂಲ ದಾಖಲಾತಿ ಯಾವುದೂ ಇಲ್ದೇನೆ ಎಲೆಕ್ಷನ್ ನಿಂತ್ಬಿಟ್ಟು ಅವ್ರು ಗೆದ್ದು ಬಿತ್ತಿದಾರೆ ಅಂತ ಹೇಳ್ತಾ ಇದ್ರೆ ಹೇಗೆ? ಅಲ್ಲ, ದಾಖಲಾತಿಗಳು ಇದೆ ಅಂದ್ರೆ ಇವ್ರ ಕ್ರಿಮಿನಲ್ ಒಂದು ಕ್ರಿಮಿನಲ್ ಇವ್ರದ್ದು ಏನಿದೆ, ಇವ್ರ ಅಧ್ಯಕ್ಷ ಸ್ಥಾನ ರದ್ದು ಮಾಡ್ಬೇಕಂತ ನಾವು ನಿಮ್ಮ ಮುಖಾಂತರ ಕೇಳ್ತಾ ಇದ್ದೀವಿ, ಮೀಡಿಯಾ ಮುಖಾಂತರ. ಇನ್ನೊಂದಾಗಿ ಇವ್ರೇನು ಇದ್ದಾರಲ್ಲ ಸಂತೋಷ್ ರೆಡ್ಡಿ PKPS ಕಾರ್ಯದರ್ಶಿ ಇವ್ರಿಗೆ ವಜಾ ಮಾಡ್ಬೇಕಂತ ನಾವು ಕೇಳ್ತಾ ಇದ್ದೀನಿ ಸರ್. ಮಾಡಿ, ಯಾಕಂದ್ರೆ ಇದು ಈ ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ವರ್ಗಾವಣೆ ಮಾಡಿದ್ರು ಇದೇ ಸಮಸ್ಯೆ ಬರುತ್ತೆ. ಕೆಲವರಿಗೆ ಅವರ ವೈಯಕ್ತಿಕ ದುರುದ್ದೇಶ ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಇಬ್ಬರು ಸೇರಿ ಒಂದೇ ಮಾತು ಈ ತರ ಮಾಡ್ತಾ ಇದ್ದಾರೆ. ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ನಾವು ನಿಮ್ಮ ಮೀಡಿಯಾ ಮುಖಾಂತರ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ನಾವು ಒಂದು ಮಾತು ಹೇಳಲು ಇಷ್ಟಪಡ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸ ಮಾಡದೇ ಹೋಗಿದೆ ಇದ್ದಲ್ಲಿ ಇದೇ ರಾಜಗಿರಿ ಗ್ರಾಮದ PKPS ಕಚೇರಿಗೆ ಮುತ್ತಿಗೆ ಹಾಕ್ತೇನೆ, ಉಗ್ರವಾದ ಹೋರಾಟ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಿದ್ದೇನೆ. ಕನ್ನಡ ಪರ ಸಂಘಟನೆ ಯುವ ಸೇನೆ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ರಾಜ್ಕುಮಾರ್ ರಾಜಗಿರ ನಿವಾಸಿ. ಸೆಕ್ರೆಟರಿ ಮತ್ತು ಅಧ್ಯಕ್ಷರು ಇಬ್ಬರು ಕಲ್ತೆ ಮೊನ್ನೆ ಎಲೆಕ್ಷನ್ ಏನು ಮಾಡಿದ್ರು, ಅವರು ಇಬ್ಬರು ಕಲ್ತೆ ಮಾಡಿದ್ರು. ಆದರೆ ಏನದ ಅಂದ್ರು ಎಲೆಕ್ಷನ್ ಆಫೀಸರ್ ಇರ್ತಾರೆ, ಎಲೆಕ್ಷನ್ ಆಫೀಸರ್ ಸುಮ್ಮನೆ ಒಂದು ಗೊಂಬೆ ಥರ ಏನೋ ನಡ್ಸ್ಕೊಂಡು ಹೋದ್ರೆ ಇವರೇ ಮಾಡ್ಯಾರ.
ಅಥವಾ ಈ ಎಲ್ಲ ಚಿನ್ನ ಕೊಡೋದಾಗ್ಲಿ ಚಿನ್ನಗಳು ಅವ್ರಿಗೆ ಅಪೋಸಿಟ್ ಪಾರ್ಟಿದವರಿಗೆ ಚಿನ್ನ ಬೇರೆ ಡೇಟಿಗೆ ಕೊಟ್ಟರೆ 7 ತಾರೀಕು ಕೊಟ್ಟರೆ ನಮಗೇನೋ 8 ತಾರೀಕು ಕೊಟ್ಟರೆ ಚಿನ್ನಗಳು ಕೊಡೋದು ಅದ್ರಾಗ ನೋಟಿಸಿದಾಗ 8 ತಾರೀಕಿತ್ತು 8 ತಾರೀಕು ನಮಗೆ ಕೊಡ್ಬೇಕಲ್ಲ ನಮಗೆ 8 ತಾರೀಕು ಕೊಟ್ಟರೆ ಅವ್ರಿಗೆ 7 ತಾರೀಕು ಅಡ್ವಾನ್ಸ್ ಅದ್ರ ಹಿಂದ್ಗಡೆ ಕೊಟ್ಟರೆ ಅವರೆಲ್ಲ ಚಿನ್ನಗಳೆಲ್ಲ ಚಪಾಸ್ಕೊಟ್ರೆ ಮತ್ತು ಇವೆಲ್ಲ ಚಪಾಸದ್ ಎಲ್ಲರೂ ಇವರೇ ಸೆಕ್ರೆಟರಿ ಮಾಡ್ಯಾರ. ಚುನಾವಣಾಧಿಕಾರಿ ಏನೂ ಮಾಡಿಲ್ಲ, ಸುಮ್ಮನೆ ಚುನಾವಣಾಧಿಕಾರಿ ಹೆಸರಿಗೆ ಇಷ್ಟೇ ಅವ್ರು ಬಂದಾರ ಸಿಗ್ನೇಚರ್ ಮಾಡ್ಯಾರ ಹೋಗ್ಯಾರ. ಎಲ್ಲ ಸೆಕ್ರೆಟರಿನೇ ಮಾಡ್ಯಾರ, ಎಲೆಕ್ಷನ್ ಪೂರ ಸೆಕ್ರೆಟರಿ ನಡೆಸ್ಯಾರ ಸರ್. ಅವ್ರು ಸುಮಾರು ವರ್ಷದಿಂದ ಇಲ್ಲಿ ಯಾರ 10-15 ವರ್ಷದಿಂದ ಇಲ್ಲಿ ಯಾರ ಅವ್ರಿಗೆ ಏನ್ರಿ ಮಾಡಬೇಕು, ಅವ್ರಿಗೆ ಎಲ್ಲಿಂದ ಟ್ರಾನ್ಸ್ಫರ್ ಮಾಡ್ಬೇಕು ಸರ್, ಬೇರೆ ಅಧಿಕಾರಿಗೆ ಬರ್ಬೇಕು ಕೂಡಿಸ್ಬೇಕಂತ ಹೇಳ್ತೀನಿ.